ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ, ಅತಿಯಾಗಿ ಪ್ರೀತಿಸುವೆ ಭಾಗ 9. ಅಶ್ವಿಜ್ ಅಂದರೆ ಯಾರು? ಅವನಿಗೂ ನಿನ್ನ ಅಕ್ಕನಿಗೂ ಏನು ಸಂಬಂಧ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಪಪ್ಪ, ಉತ್ತರಿಸಿದಳು ಚಿಕಿತ್ಸಾ. ಕೆನ್ನೆಗೆ ಬಲವಾದ ಏಟು ಬಿದ್ದಿತ್ತು. ಆ ನೋವು ತಡೆಯಲಾರದೆ ತತ್ತರಿಸಿ ಹೋಗಿದ್ದಳು ಚಿಕಿತ್ಸಾ. ಅವಳ ಕಣ್ಣುಗಳು ತುಂಬಿ ಹರಿದವು. ಅಶ್ವಿಜ್ ಬಗ್ಗೆ ಹೇಳೋ ತನಕ ನಿನ್ನ ಸುಮ್ಮನೆ ಬಿಡಲ್ಲ, ಇವತ್ತು ಕೊಂದೇ ಹಾಕ್ತೀನಿ. ಮತ್ತೆ ಅವಳ ಕಪಾಳಕ್ಕೆ ಬೀಸಿ ಹೊಡೆದಿದ್ದರು ಅವಳ ತಂದೆ ಜಗದೀಶ್. ಪಾಪ, ನೋವು ತಿನ್ನುತ್ತಿದ್ದಾಳೆ ಚಿಕಿತ್ಸಾ. ತನ್ನ ಪ್ರೀತಿಯ ಅಕ್ಕನಿಗಾಗಿ ಮಿಡಿಯುತ್ತಿತ್ತು ಚಿಕಿತ್ಸಾಳ ಹೃದಯ. ಅವಳು ಹೇಗಾದರೂ ಮಾಡಿ ಈ ಮದುವೆಯನ್ನು ನಿಲ್ಲಿಸಲೇಬೇಕು ಎಂಬ ಕಾರಣಕ್ಕೆ ಮರುದಿನ ತಾಯಿಗೆ ಕಾಲ್ ಮಾಡಿದ್ದಳು. ಪಾಪ ಚಿನ್ನು, ಅವಳಿಗೆ ತಂದೆಯನ್ನು ಎದುರಿಸುವ ಧೈರ್ಯವಾಗಲಿ ಎದೆಗಾರಿಕೆಯಾಗಲಿ ಇಲ್ಲ. ತಾನು ಹೇಳಿದಾಗ ಹೌದು ಎಂದು ಒಪ್ಪಿದ್ದರೆ ಸಾಕಿತ್ತು, ಮದುವೆ ನಿಲ್ಲಿಸಬಹುದಾಗಿತ್ತು. ಆದರೆ ತುಂಬ ಭಯಭೀತಳಾಗಿದ್ದ ಚಿನ್ಮಯಿಗೆ ತಂದೆಯ ಮುಂದೆ ಉಸಿರೆತ್ತಲು ಭಯವಾಗುತ್ತಿತ್ತು. ಒಲ್ಲದ ಮದುವೆಗೆ ಕೊರಳನ್ನು ಒಡ್ಡುತ್ತಿದ್ದಾಳೆ ಚಿಕಿತ್ಸಾ. ತಾಯಿಗೆ ಕರೆ ಮಾಡಿ ಹೇಳಿದಾಗ, ಮನೆ ಮರ್ಯಾದೆ ಪ್ರಶ್ನೆ, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಸಾಧ್ಯವೇ ಇಲ್ಲ. ಹಾಗೊಂದು ವೇಳೆ ನಿಲ್ಲಿಸಿದರೆ ತಾನು ಪ್ರಾಣ ಕಳೆದುಕೊಳ್ಳುತ್ತೇನೆ ಎಂದು ಚಿಕ್ಕ ಮಗಳ ಬಳಿ ಹೇಳಿಕೊಂಡಾಗ ಚಿಕಿತ್ಸಾ ತಾಯಿಯ ಮನವೊಲಿಸಲು ತುಂಬ ಪ್ರಯತ್ನ ಪಡುತ್ತಲೇ ಇದ್ದಳು. ಆದರೆ ಚಿನ್ನುವಿನಿಂದ ಯಾವ ಸಪೋರ್ಟು ಬಂದಿರಲಿಲ್ಲ. ಅವಳು ಏಕಾಂಗಿಯಾಗಿ ಹೋರಾಟ ಮಾಡಿದ್ದು ಫಲಪ್ರದವಾಗಲಿಲ್ಲ. ಮದುವೆಗೆ 2 ದಿನವಿದ್ದಾಗ ಚಿಕಿತ್ಸಾ ಊರಿಗೆ ಹೋಗಿದ್ದಳು. ಅವರ ಮನೆಯಿಂದ ತುಸು ದೂರವಿದ್ದ ಛತ್ರದಲ್ಲಿ ಮದುವೆಗೆ ಭರ್ಜರಿ ತಯಾರಿ ನಡೆಸಿದ್ದರು. ಅಂದು ಚಿನ್ನುವಿನ ಮದುವೆಯ ದಿನ. ನವಿಲು ಬಣ್ಣದ ಭರ್ಜರಿ ರೇಷ್ಮೆ ಸೀರೆಯಲ್ಲಿ ಸೌಂದರ್ಯ ತಜ್ಞೆಯ ಕೈಚಳಕದಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು ಚಿನ್ಮಯಿ. ಆದರೆ ಮದುಮಗಳಿಗೆ ಇರಬೇಕಾದ ಕಳೆ, ತನ್ನ ಮುಂದಿನ ಜೀವನದ ಬಗ್ಗೆ ಇರಬೇಕಾದ ಕುತೂಹಲ, ಕಾತರ, ತನ್ನ ಇನಿಯನನ್ನು ಸೇರುವ ಲಜ್ಜೆ, ನಾಚಿಕೆ, ಇದರಲ್ಲಿ ಯಾವುದೊಂದು ಇರಲ್ಲ. ಒಂದಿನಿತೂ ಅವಳ ಮುಖದಲ್ಲಿ ಕಾಣಿಸುತ್ತಲೇ ಇಲ್ಲ ತಂಗಿ ಚಿಕಿತ್ಸಾಗೆ. ಚಿಕಿತ್ಸಾ ಅಕ್ಕನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಅಕ್ಕನ ಮುಖದಲ್ಲಿ ಬೇಸರ, ಆತಂಕ ಎದ್ದು ಕಾಣುತ್ತಿತ್ತು. ಮದುವೆಯ ಹಿಂದಿನ ದಿನ ಕೂಡ ಅವಳು ಅಕ್ಕನ ಬಳಿ ಬಂದು, ಈಗಲೂ ಸಮಯ ಮಿಂಚಿ ಹೋಗಿಲ್ಲಕ್ಕ, ನಿಂಗೆ ಇಷ್ಟ ಇಲ್ಲ ಅಂದರೆ ಈಗಲೇ ಹೇಳಿಬಿಡು, ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡೋಣ, ಯಾರ ಬಗ್ಗೆನೂ ಭಯಪಡಬೇಡ, ನಾನು ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಜೀವನ ಹಾಳಾಗೋದು ಈ ತಂಗಿಗೆ ಇಷ್ಟ ಇಲ್ಲ ಕಣೆ, ಒಂದೇ ಒಂದ್ಸಲ ನೋ, ನನಗೆ ಈ ಮದುವೆ ಬೇಡ ಅಂತ ಹೇಳಿಬಿಡು, ಅಷ್ಟೇ ಸಾಕು ಎಂದು ಅಕ್ಕರೆಯಿಂದಲೇ ಅಕ್ಕನನ್ನು ಕೇಳಿಕೊಂಡಿದ್ದಳು. ಆದರೆ ಚಿನ್ನು ಒಂದೊಮ್ಮೆಯೂ ನಕಾರಾತ್ಮಕವಾಗಿ ತಲೆ ಕೂಡ ಅಲುಗಿಸಿರಲಿಲ್ಲ. ಅವಳ ಮುಖಭಾವವು, ವರ್ತನೆಯು ಅಜಗಜಾಂತರವಿದೆ ಎಂದು ಚಿಕಿತ್ಸಾ ಹೇಳಿದಾಗ ತಂಗಿಯನ್ನು ಅಪ್ಪಿ ಕಣ್ಣೀರು ಹರಿಸಿದ್ದಳು. ಅಕ್ಕನ ಹೃದಯವನ್ನು ಬಗೆದು ನೋಡಲು ಸಾಧ್ಯವಿದ್ದರೆ ಆ ಕೆಲಸ ಮೊದಲು ಮಾಡುತ್ತಿದ್ದಳು ಚಿಕಿತ್ಸಾ. ಹಾಗಂದುಕೊಂಡಾಗ ಅವಳ ಕಣ್ಣು ತುಂಬಿ ಬಂದಿತ್ತು. ಇಬ್ಬರು ಮೌನವಾಗಿ ಕಣ್ಣೀರು ಹರಿಸಿದ್ದರು. ಮತ್ತೊಂದು ದಿನವೂ ಕಳೆದು ಹೋಗಿತ್ತು. ಅಂದು ಚಿನ್ನುವಿನ ಮದುವೆ ದಿನ. ಬೆಳಿಗ್ಗೆ 7:30 ಗಂಟೆಯ ಸಮಯ. 2 ಕಡೆಯ ಆತ್ಮೀಯ ಆಹ್ವಾನಿತರು, ಬಂಧು ಮಿತ್ರರು ಭರ್ಜರಿ ಡ್ರೆಸ್ ಮಾಡಿಕೊಂಡು ತಯಾರಾಗುತ್ತಿದ್ದರು. ಅತ್ತಿಂದಿತ್ತ ಸಡಗರದಿಂದ ಓಡಾಡುತ್ತಿದ್ದರು. ಚಿಕಿತ್ಸಾಳಿಗೆ ಯಾವ ಉತ್ಸಾಹವೂ ಇರಲಿಲ್ಲ. ಅಕ್ಕನ ಅಂದ ಮೇಲೆ ನೀನು ಭರ್ಜರಿಯಾಗಿ ಸಾರಿ ಉಡ್ಲೇಬೇಕು ಎಂದು ತಾಯಿ ಬಲವಂತ ಮಾಡಿ ತಂದಿದ್ದರಿಂದ ಕಡು ಕಿತ್ತಳೆ ಬಣ್ಣದ ರೇಷ್ಮೆ ಸಾರಿ ಉಟ್ಟು ನವೀನ ಮಾದರಿಯ ಕೇಶ ವಿನ್ಯಾಸ ಮಾಡಿಕೊಂಡು ತಯಾರಾಗಿದ್ದಳು ಚಿತ್ತ. ಅವಳ ನೀಳವಾದ ಬಳುಕುವ ದಂತವರ್ಣದ ದೇಹಕ್ಕೆ ಈ ಸಾರಿ ಹೇಳಿ ಮಾಡಿಸಿದಂತಿತ್ತು. ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ಚಿಕಿತ್ಸಾ. ಅವಳು ಮುಖ ಸಪ್ಪಗೆ ಮಾಡಿಕೊಂಡು ಒಂದೆಡೆ ಕುಳಿತಿದ್ದನ್ನು ಕಂಡು ಚಿಕಿತ್ಸಾಳ ಸೋದರ ಮಾವನ ಮಗ ನಿತಿನ್ ಅವಳನ್ನು ಅರಸುತ್ತಾ ಅವಳು ಕುಳಿತಲ್ಲಿಗೆ ಬಂದಿದ್ದ. ಅವನಿಗೆ ಮೊದಲಿನಿಂದಲೂ ಚಿಕಿತ್ಸಾಳ ಮೇಲೆ ಒಂದು ಕಣ್ಣು. ಅವಳನ್ನು ತುಂಬ ಇಷ್ಟಪಡುತ್ತಿದ್ದ. ಆದರೆ ಬಾಯಿ ಬಿಟ್ಟು ಇಂದಿನವರೆಗೂ ಹೇಳುವ ಧೈರ್ಯ ಮಾಡಿರಲಿಲ್ಲ. ಹಿಂದೆ ಅವನಿಗೆ ತುಸು ಧೈರ್ಯ ಬಂದಿತ್ತೇನೋ ಅವಳನ್ನು ರೇಗಿಸಿದ್ದ. ಯಾಕೆ ಚಿತ್ತಿ, ತುಂಬ ಸಪ್ಪಗೆ ಆಗ್ಬಿಟ್ಟಿದೀಯಾ? ಚಿನ್ನು ಮಾತ್ರ ಮದುವೆ ಮಾಡ್ಕೋತಾ ಇದ್ದಾಳೆ, ನಂಗಿಲ್ಲ ಅಂತ ಬೇಜಾರಾಗ್ತಾ ಇದೆಯಾ ಹೇಗೆ? ನೀನು ಅನ್ನು, ನಾನು ಈಗಲೇ ಇಲ್ಲೇ ಈ ಛತ್ರದಲ್ಲೇ ನಿನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಎಂದಾಗ ಅವಳು ಅವನತ್ತ ಸುಡುನೋಟ ಬೀರಿದಳು. ಯಾಕೆ ಕೋಪ ಮಾಡ್ಕೋತೀಯಾ? ನಿಂಗೆ ಡಾಕ್ಟರ್ ಆಗೋ ಆಸೆನಾ? ಇಲ್ಲಿಗೆ ಬಿಡಬೇಕು ಅಂತ ಯೋಚನೆ ಮಾಡಬೇಡ. ಮದುವೆ ಆದ ಮೇಲೆ ನಿನ್ನ ಓದಿಸೋಕೆ ನಾನು ತಯಾರಿದ್ದೀನಿ ಎಂದು ಹೇಳಿ ರಸಿಕತೆಯಿಂದ ಕಣ್ಣು ಮಿಟುಕಿಸಿ ನಕ್ಕ. ಮೊದಲೇ ಬೇಸರದಿಂದ ಇದ್ದವಳಿಗೆ ಈಗ ಅವನ ಕೊರೆತ ಇಷ್ಟವಾಗದೆ ಹೇಳಿದಳು, ತೂ ಹೋಗೋ, ಮದುವೆ ಅಂತ ಅಂದರೆ ಏನು ಅಂದ್ಕೊಂಡಿದ್ದೀಯಾ ನೀನು? ನೀನೊಬ್ಬ ಒಪ್ಕೊಂಡ್ರೆ ಆಯ್ತಾ? ಮದುವೆ ಆಗೋ ಇನ್ನೊಂದು ಜೀವಕ್ಕೂ ಒಪ್ಪಿಗೆ ಇದೆಯಾ ಅಂತ ತಿಳ್ಕೊಬೇಡ್ವಾ? ಮಾತ್ರ ಅಲ್ಲ, ನಿಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ, ಗುರು ಹಿರಿಯರು ಒಪ್ಪಿಗೆ ಕೊಟ್ಟು ಮದುವೆ ನಿಶ್ಚಯ ಮಾಡಬೇಕು ಅನ್ನೋದು ಮರೆತು ಹೋಯ್ತಾ ನಿಂಗೆ? ಮತ್ತೆ ನಾನ್ಯಾವತ್ತೂ ನಿನ್ನ ಮದುವೆ ಆಗೋಕೆ ರೆಡಿ ಇಲ್ಲ. ನೀನು ಈಗಲೇ ಇಲ್ಲಿಗೆ ಬಂದ ಬೇರೆ ಯಾರನ್ನಾದರೂ ಹುಡುಕಿ ಬುಕ್ ಮಾಡ್ಕೋ. ಅವಳು ಕೋಪಗೊಂಡಿದ್ದಾಳೆ ಎಂದು ಅವಳ ಮಾತಿನಿಂದ ತಿಳಿದ ಬಳಿಕ ಅವನು ಅಲ್ಲಿಂದ ಕಾಲು ಕಿತ್ತಿದ್ದ. ಚಿಕಿತ್ಸಾ ಬಳಿಕ ಮದುವೆಗೆ ಬಂದವರನ್ನು ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತಾ, ಅವರನ್ನು ಆತ್ಮೀಯತೆಯಿಂದ ವಿಚಾರಿಸಿಕೊಳ್ಳುತ್ತಾ ಅತ್ತಿಂದಿತ್ತ
ಇತ್ತಿಂದತ್ತ ಓಡಾಡುತ್ತಾ ಆದಷ್ಟು ಲವಲವಿಕೆಯಿಂದ ಇರಲು ಪ್ರಯತ್ನ ಪಡುತ್ತಿದ್ದಳು. ಅಲ್ಲಿ ಬಂದ ಅನೇಕ ಯುವಕರ ಮೆಚ್ಚುಗೆಯ ದೃಷ್ಟಿ ತನ್ನ ಮೇಲಿರುವುದನ್ನು ಅರಿತುಕೊಂಡಿದ್ದಳು. ಅದಕ್ಕೆಲ್ಲ ಅವಳದು ನೀರಸ ಪ್ರತಿಕ್ರಿಯೆ. ಮದುವೆಯ ಕಾರ್ಯಕ್ರಮಗಳು ಒಂದೊಂದಾಗಿ ನಡೆಯುತ್ತಿದ್ದವು. ಸೌಂದರ್ಯ ತಜ್ಞೆಯ ಕೈಚಳಕದಿಂದ ಚಿನ್ನು ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು. ಅವಳ ಅಲಂಕಾರ ಪೂರ್ತಿಯಾಗಿತ್ತು, ಆದರೆ ಅವಳ ಮುಖದಲ್ಲಿ ಯಾವ ಉತ್ಸಾಹವೂ ಇರಲಿಲ್ಲ. ಆಗಾಗ ಅವಳ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಅದಕ್ಕೆ ಬೇರೆಯವರು ಅರ್ಥ ಮಾಡಿಕೊಂಡಿದ್ದೇ ಬೇರೆ. ಮದುವೆಯಾಗಿ ತವರನ್ನು ತೊರೆದು ಹೋಗುತ್ತಿರುವುದಕ್ಕಾಗಿ ಅಳುತ್ತಿದ್ದಾಳೆ ಚಿನ್ಮಯಿ ಎಂದು ಅಂದುಕೊಂಡಿದ್ದರು. ಸಮಯ ಸರಿಯುತ್ತಿದ್ದಂತೆಯೇ ಶಾಸ್ತ್ರಿಗಳು ಮದುಮಗಳನ್ನು ಕರ್ಕೊಂಡು ಬರೋಕೆ ಸಮಯ ಆಯಿತು. ಹುಡುಗಿಯ ಸೋದರ ಮಾವ ಎಲ್ಲಿ, ಅವರೇ ಕರ್ಕೊಂಡು ಬರಬೇಕು ಎಂದು ಹೇಳಿದಾಗ ತಾಯಿ ಕೆಳಗಿದ್ದ ಚಿಕ್ಕ ಮಗಳಿಗೆ ಕಣ್ಸನ್ನೆ ಮಾಡಿ ಮಗಳನ್ನು ಮಂಟಪದ ಮೇಲೆ ಕರೆದಿದ್ದರು. ಚಿನ್ನುವಿನ ಸೋದರ ಮಾವ ಅವಳನ್ನು ಎತ್ತಿಕೊಂಡು ಮಂಟಪಕ್ಕೆ ಕರೆತಂದಾಗ ಯಾರೋ ಯುವಕನೊಬ್ಬ ಬಂದು ವರ ಕಿರಣ್ನ ತಂದೆ ಕಮಲೇಶ್ ಅವರ ಕಿವಿಯಲ್ಲಿ ಏನೋ ಹೇಳುತ್ತಿದ್ದರು. ಅವರ ಮುಖ ಒಮ್ಮೆಲೆ ಗಂಭೀರವಾಯಿತು. ಹುಬ್ಬುಗಳು ಸಂಕುಚಿಸಿದವು. ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಬಳಿಕ ಅವರ ಪತ್ನಿಗೂ ಆ ಯುವಕ ಏನನ್ನೋ ತೋರಿಸುತ್ತಿದ್ದ. ಅವನ ಕೈಯಲ್ಲಿದ್ದ ಕಾಗದ ಪತ್ರಗಳನ್ನು ನೋಡಲಾರಂಭಿಸಿದರು. ಹುಡುಗ ಕಿರಣ್ ಬಳಿಯೂ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ್ದರು. ಹುಡುಗನ ತಾಯಿ ಅವನ ಹಣೆಯಲ್ಲಿ ಗೆರೆಗಳು ಮೂಡಿದವು. ಮುಖದಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಜಗದೀಶ್ ಜಮುನಾ ದಂಪತಿಗಳಿಗೆ ಅತ್ತ ಗಮನಹರಿಸಲು ಸಾಧ್ಯವಾಗಿರಲಿಲ್ಲ. ಅವರು ಮಗಳು ಬರುವುದನ್ನು ನೋಡುತ್ತಿದ್ದರು. ಅಷ್ಟರಲ್ಲಿ ಅಂತರ್ಪಟ ಸರಿಯಿತು. ಇನ್ನೇನು ಹುಡುಗ ಹುಡುಗಿ ಪರಸ್ಪರ ಮಾಲೆ ಹಾಕಬೇಕು. ಆಗ ಇನ್ನೇನು ಚಿನ್ನು ತನ್ನ ಕೈಯಲ್ಲಿರುವ ಹಾರವನ್ನು ಕಿರಣ್ನ ಕುತ್ತಿಗೆಗೆ ಹಾಕಬೇಕು ಎಂದಾಗ ನಿಲ್ಲಿಸಿ ನಿಲ್ಲಿಸಿ, ಈ ಮದುವೆ ನಡೆಯೋ ಹಾಗಿಲ್ಲ. ಈ ಹುಡುಗಿ ನಮಗೆ ಬೇಡ. ಈ ಹುಡುಗಿಗೆ ಈಗಾಗಲೇ ಮದುವೆಯಾಗಿದೆ. ಆ ಹುಡುಗನಿಂದ ಡೈವೋರ್ಸ್ ಆಗಿದೆಯೋ ಅಥವಾ ಇಲ್ವೋ ಅಂತೂ ಗೊತ್ತಿಲ್ಲ. ಮೊನ್ನೆ ತನಕ ಅವರಿಬ್ಬರು ಒಟ್ಟಿಗೆ ಇದ್ದರು ಅನ್ನೋದಕ್ಕೆ ಸಾಕ್ಷಿ ಬೇರೆ ಸಿಕ್ಕಿದೆ. ಆ ವಿಷಯವನ್ನು ಮುಚ್ಚಿಟ್ಟು ನಮಗೆ ಮೋಸ ಮಾಡ್ತಾ ಇದ್ದಾರೆ. ನಮಗೆ ಈ ಸಂಬಂಧ ಬೇಡವೇ ಬೇಡ ಎಂದು ಕಮಲೇಶ್ ಅವರು ಗಟ್ಟಿಯಾಗಿ ಕಿರುಚಿದ್ದರು. ನಿಂತಲ್ಲೇ ಸ್ತಬ್ಧಳಾಗಿ ಬಿಟ್ಟಿದ್ದಳು ಚಿನ್ನು. ಅವಳಿಗೆ ಈಗ ಅಂದಿನ ಹಳೆಯ ಘಟನೆಗಳು ನೆನಪಾಗಿದ್ದವು. ಅಶ್ವಿತ್ ಜೊತೆ ಅವಳು ಒಂದು ರಾತ್ರಿ ಇದ್ದಳಲ್ಲ. ಜಗದೀಶ್ ದಂಪತಿಗಳು ಆತಂಕ, ದುಃಖ, ನೋವು, ಅಪಮಾನದಿಂದಾಗಿ ಏನು ಮಾಡಬೇಕೆಂದೇ ತೋಚದೆ ಒಂದು ಕ್ಷಣ ಕಲ್ಲಿನಂತೆ ನಿಂತಿದ್ದರು. ಬಳಿಕ ಸಾವರಿಸಿಕೊಂಡು ಹುಡುಗನ ತಂದೆಯ ಕೈ ಹಿಡಿದರು ಜಗದೀಶ್. ಸರ್ ಪ್ಲೀಸ್, ಇಲ್ಲಿ ಯಾರೋ ನಿಮಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ನನ್ನ ಮಗಳು ಅಂತಹವಳಲ್ಲ. ಅವಳಿಗೆ ಇದು ಮೊದಲನೇ ಮದುವೆ. ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿ ಈಗ ಮುಹೂರ್ತದ ಟೈಮ್ಗೆ ಮದುವೆ ನಿಲ್ಲಿಸೋದು ಅಂದರೆ ಏನು? ತುಂಬ ಆತಂಕದಿಂದಲೇ ಅವರನ್ನು ಕೈ ಹಿಡಿದು ಬೇಡಿಕೊಳ್ಳುತ್ತಿದ್ದರು. ತಮ್ಮ ತಂದೆಯ ಪರಿಸ್ಥಿತಿ ಇಂತಹ ಹೀನಮಟ್ಟಕ್ಕೆ ಬಂದಿದ್ದು ಕಂಡು ಚಿಕಿತ್ಸಾಗೆ ತುಂಬ ವೇದನೆಯಾಯಿತು. ಚಿನ್ನು ತಲೆ ತಗ್ಗಿಸಿ ನಿಂತುಕೊಂಡಿದ್ದಳು. ಅವರು ಹೇಳುವುದು ಅವಳ ಕಿವಿಯೊಳಗೆ ಹೋಗುತ್ತಿತ್ತು. ಮೂಕ ರೋದನೆಯ ಹೊರತು ಬೇರೇನು ಮಾಡಲು ತೋಚುತ್ತಿಲ್ಲ ಹುಡುಗಿಗೆ. ಏನಾದರೂ ಹೇಳಬೇಕೆಂದುಕೊಂಡರೂ ಅವಳ ಬಾಯಿಯಿಂದ ಸ್ವರವೇ ಹೊರಡುತ್ತಿಲ್ಲ. ಚಿಕಿತ್ಸಾಗೆ ಮೊದಲೇ ಅಕ್ಕನ ಮದುವೆ ಇಷ್ಟವಿರಲಿಲ್ಲವಲ್ಲ. ಮದುವೆ ತಡೆಯಲು ಪ್ರಯತ್ನ ಪಡುತ್ತಿದ್ದಳಲ್ಲ. ಇದೆಲ್ಲ ಅವಳದೇ ಕಿತಾಪತಿ ಎಂದು ಅವಳತ್ತ ಧಾವಿಸಿ ಹೋಗತೊಡಗಿದಾಗ ಹುಡುಗನ ತಂದೆ ತಡೆದು ಹೇಳಿದರು. ಏನ್ರಿ ನೀವು, ಎಲ್ಲಿಗೆ ಓಡಿ ಹೋಗೋಕೆ ನೋಡ್ತಾ ಇದ್ದೀರಾ? ನಿಮ್ಮ ಮಗಳು ಈಗಾಗಲೇ ಮದುವೆಯಾಗಿ ಒಬ್ಬ ಯುವಕನ ಜೊತೆ 2 ವಾರಗಳ ಹಿಂದೆ ಹೋಟೆಲ್ ರೂಮ್ ಒಂದರಲ್ಲಿ ಇದ್ದಿದ್ದಕ್ಕೆ ನನ್ನ ಹತ್ರ ಸಾಕ್ಷಿಗಳಿವೆ. ಈಗಾಗಲೇ ತನ್ನ ಪತಿಯೊಂದಿಗೆ ಹನಿಮೂನ್ ಮುಗಿಸಿಕೊಂಡು ಬಂದಿರುವ ನಿಮ್ಮ ಮಗಳನ್ನು ಇನ್ನು ಕನ್ಯೆ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ ಎಂದು ಜಾಡಿಸತೊಡಗಿದರು. ಇಲ್ಲ, ಇದೆಲ್ಲ ಸತ್ಯಕ್ಕೆ ದೂರವಾದದ್ದು, ಮೇಲು ದನಿಯಲ್ಲಿ ಹೇಳಿದರು ಜಗದೀಶ್. ನೋಡಿ, ಈ ಆಧಾರ್ ಕಾರ್ಡ್ನ ಕಾಪಿ, ಇದು ನಿಮ್ಮ ಮಗಳದು ಹೌದೋ ಅಲ್ವೋ ಅಂತ ಅವರು ಜಗದೀಶ್ ಅವರ ಮುಖದ ಮುಂದೆ ಹಿಡಿದಾಗ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು. ಹೌದು, ಇದು ತಮ್ಮ ಮಗಳದೇ ಆಧಾರ್ ಕಾರ್ಡ್ನ ಕಾಪಿ. ಅಂದರೆ ಅವರು ಹೇಳುತ್ತಿರುವುದು ಸತ್ಯವೇ ಅಲ್ಲವೇ? ತಾವು ಪ್ರೀತಿಯಿಂದ ಬೆಳೆಸಿದ ತಮ್ಮ ಮಗಳು ಮುಗ್ಧಳಂತೆ ಕಾಣಿಸಿಕೊಂಡು ತಮಗೆ ವಿಶ್ವಾಸದ್ರೋಹ ಮಾಡಿದಳೆ. ಅಂದರೆ ತಮ್ಮ ಚಿನ್ನು ಈಗಾಗಲೇ ಮದುವೆಯಾಗಿ ಎಲ್ಲವನ್ನೂ ಮುಗಿಸಿಕೊಂಡು ಬಂದಿರುವಳೆ. ಅದೇ ಕಾರಣಕ್ಕೆ ತಮ್ಮ ಚಿಕ್ಕ ಮಗಳು ಈ ಮದುವೆ ಬೇಡ ಎಂದು ಹೇಳುತ್ತಿರುವುದೇ? ಇರಲಿ, ಅವರಿಬ್ಬರು ಇದರಲ್ಲಿ ಶಾಮೀಲಾಗಿರುವರೆ ಯೋಚಿಸುತ್ತಲೇ ಅವಮಾನದಿಂದ, ಇಂದು ಆದ ಆಘಾತದಿಂದ, ತೀವ್ರ ಮಾನಸಿಕ ಒತ್ತಡದಿಂದಾಗಿ ಕುಸಿದಿದ್ದರು. ನಾನು ಸುಳ್ಳು ಹೇಳಬಹುದು, ಆದರೆ ಈ ದಾಖಲೆಗಳು ಸುಳ್ಳು ಹೇಳುತ್ತಾ? ನಿಮ್ಮ ಮಗಳನ್ನೇ ವಿಚಾರಿಸಿ ನೋಡಿ. ಚಿನ್ನುವಿನ ಆಧಾರ್ ಕಾರ್ಡ್ನ ಕಾಪಿ ಮತ್ತು ಹೋಟೆಲ್ ರೂಮ್ಗಾಗಿ ಫಿಲ್ ಮಾಡಿಕೊಟ್ಟ ದಾಖಲೆ ಪತ್ರಗಳು ಎಲ್ಲವೂ ಅವರ ಕೈಯಲ್ಲಿತ್ತು. ಆ ಯುವಕ ಅಂದು ಅಲ್ಲಿ ರಿಸೆಪ್ಷನಿಸ್ಟ್ ಕೌಂಟರ್ನಲ್ಲಿ ಇದ್ದವನೇ ಆಗಿದ್ದರಿಂದ ಅದರ ಕಾಪಿಗಳೊಂದಿಗೆ ಬಂದಿದ್ದ. ಅವನಾರೆಂದು ಚಿನ್ನೂಗೆ ಗೊತ್ತಿರಲಿಲ್ಲ. ಆದರೆ ಚಿನ್ನುವನ್ನು ಅವನು ಗುರುತಿಸಿದ್ದ. ಈಗಾಗಲೇ ಮದುವೆಯಾಗಿರುವ ಹುಡುಗಿಯನ್ನ ಸುಳ್ಳು ಹೇಳಿ ನನ್ನ ಮಗನಿಗೆ ಕಟ್ಟೋಕೆ ನೋಡ್ತಾ ಇದ್ದೀರಾ? ಎಂತಹ ಮೋಸಗಾರರು ನೀವು! ಸದ್ಯ ತಾಳಿ ಕಟ್ಟುವ ಮೊದಲೇ ಗೊತ್ತಾಯಿತು. ನಮಗೆ ನಿಮ್ಮ ಸಹವಾಸವೇ ಬೇಡ. ನೀವು ನಡತೆಗೆಟ್ಟವರು, ನಯವಂಚಕರು. ಮತ್ತೆ ನಿಮ್ಮ ನಡತೆಗೆಟ್ಟ ಮಗಳು ಬೇಡವೇ ಬೇಡ ಎಂದು ವ್ಯಂಗ್ಯವಾಗಿ ಹೇಳಿ ಕೈ ಮುಗಿದು ಅವರು ಅಲ್ಲಿಂದ ಹೊರಡಲು ಅನುವಾದಾಗ ಎಲ್ಲ ಪತ್ರಗಳನ್ನು ಪರಿಶೀಲಿಸಿದ್ದ ಜಗದೀಶ್ ಅವರಿಗೆ ಇನ್ನು ತಮ್ಮ ಕಿರಿಯ ಮಗಳ ಕಾರಣಕ್ಕಲ್ಲ,
ಮದುವೆ ನಿಂತು ಹೋಗುತ್ತಿರುವುದು. ಚಿನ್ನು ಅಂದು ಅಕ್ಷತಾಳ ಮದುವೆಗೆ ಹೋಗಿ ಬಂದ ಸಂದರ್ಭದಲ್ಲಿ ಅವಳು ಬೇರೊಬ್ಬ ಯುವಕನೊಂದಿಗೆ ಹೋಟೆಲ್ನಲ್ಲಿ ಇದ್ದಳು ಎಂಬುದಕ್ಕೆ ಸಾಕ್ಷಿ ದೊರೆತಿತ್ತು. ಜಗದೀಶ್ ಮತ್ತು ಜಮುನಾ ದಂಪತಿ ಅವರು ತುಂಬಾ ಸಂಸ್ಕಾರವಂತ ಕುಟುಂಬದವರು. ತಮ್ಮ ಮಗಳು ಮದುವೆಯಾಗದೆ ಹುಡುಗನೊಬ್ಬನ ಜೊತೆ ಒಂದು ರಾತ್ರಿ ಕಳೆದಿದ್ದಾಳೆಂದರೆ ಅವರಿಗೆ ಸಹಿಸಲೇ ಸಾಧ್ಯವಾಗುತ್ತಿಲ್ಲ. ಮಗಳು ತಮ್ಮ ಬಳಿ ಇಂದಿನವರೆಗೂ ಏನೂ ಹೇಳಿಲ್ಲ, ಆದರೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾಳೆ ಎಂದಾಗ ಆ ತಂದೆ ತಾಯಿಗೆ ಆದ ಆಘಾತ ಅಷ್ಟಿಷ್ಟಲ್ಲ. ಇನ್ನು ಮುಂದೆ ಮಗಳ ಮುಖ ನೋಡಲು ಮನಸ್ಸಿಲ್ಲ ಆ ದಂಪತಿಗಳಿಗೆ. ಆದರೂ ಮಗಳ ಬಳಿ ಬಂದು ಸತ್ಯ ಏನೆಂದು ವಿಚಾರಿಸಿದ್ದರು. ಮಗಳನ್ನು ಕೇಳಿದರೆ ಅವಳ ಬಳಿ ಯಾವ ಉತ್ತರವೂ ಇಲ್ಲ. ಆಗ ಆ ಯುವಕ ಹೇಳಿದ, ನಾನು ಕಿರಣ್ನ ಚಿಕ್ಕಮ್ಮನ ಮಗ. ಎಂಗೇಜ್ಮೆಂಟ್ನಲ್ಲಿ ನೋಡಿದ್ದೆ. ಆವತ್ತು ರಾತ್ರಿ ಬೇರೊಬ್ಬ ಯುವಕನೊಂದಿಗೆ ಬಂದಾಗ ನನಗೆ ಡೌಟ್ ಆಗಿತ್ತು. ಅದಕ್ಕಾಗಿ ನಾನು ಅವರ ಆಧಾರ್ ಕಾರ್ಡ್ ಕೇಳಿದ್ದೆ. ನೋಡಿದ ಮೇಲೆ ಕನ್ಫರ್ಮ್ ಆಯಿತು. ನಿಮ್ಮಂತಹ ಮೋಸಗಾರರು 4 ಜನಕ್ಕೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತಿನ ತನಕನೂ ಕಾದು ಇವತ್ತೇ ನಿಮ್ಮ ನಿಜ ಬಣ್ಣವನ್ನು ಬಯಲು ಮಾಡಿದ್ದೀನಿ. ಅವನು ಏನೋ ಮಹತ್ಕಾರ್ಯ ಸಾಧನೆ ಮಾಡಿದವನಂತೆ ಗರ್ವದಿಂದ ಹೇಳುತ್ತಿದ್ದ. ಏನಮ್ಮ, ನಿಂಗೆ ನಿಮ್ಮಪ್ಪನ ಹತ್ರ ಮದುವೆ ಆಗಿದೆ ಅಂತ ಹೇಳೋಕೆ ಭಯ ಆಗುತ್ತೆ ಅಂದರೆ ಮದುವೆನೇ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ಎಲ್ಲರ ಸಮಯ, ದುಡ್ಡು, ಮಾನ, ಮರ್ಯಾದೆ ಎಲ್ಲವೂ ಹರಾಜಾಗಿ ಹೋಯಿತು. ಥೂ, ನಡತೆಗೆಟ್ಟ ಹುಡುಗಿ ನೀನು. ನಿನ್ನ ಮುಖ ನೋಡೋಕ್ಕೂ ಅಸಹ್ಯವಾಗುತ್ತೆ. ಅಲ್ಲಿದ್ದ ಮಹಿಳೆಯೊಬ್ಬರು ಹೇಳಿದರು, ನೀವು ನನ್ನ ಮಗನಿಗೆ ಕನ್ಯಾದಾನ ಮಾಡಿಕೊಡೋಕೆ ಹೊರಟಿದ್ದೀರಲ್ಲ. ಇವಳು ಈಗಾಗಲೇ ಮದುವೆಯಾಗಿ ಹುಡುಗನೊಬ್ಬನ ಜೊತೆ ಒಂದು ರಾತ್ರಿ ಹೋಟೆಲ್ ರೂಮ್ನಲ್ಲಿ ತಂಗಿದ್ದಕ್ಕೆ ಸಾಕ್ಷಿ ಬೇರೆ ಇದೆ. ನಿಜವಾಗಿಯೂ ಇವಳು ಕನ್ಯೆಯ? ಹಾಗಂತ ಹೇಳಿದರೆ ಯಾರಾದರೂ ನಂಬ್ತಾರಾ? ಕಮಲೇಶ್ ಅವರು ಹುಡುಗಿ ಕಡೆಯವರರು ತಮಗೆ ವಂಚನೆ ಮಾಡಿದ್ದಾರೆಂದು ರೌದ್ರಾವೇಶ ತಾಳಿ ಅಬ್ಬರಿಸುತ್ತಿದ್ದರು. ವ್ಯಂಗ್ಯದ ಮಾತುಗಳಿಂದ ಚುಚ್ಚುತ್ತಿದ್ದರು. ಎಲ್ಲರೂ ಚಿನ್ಮಯಿಯನ್ನು ತುಚ್ಛವಾಗಿ ನೋಡುತ್ತಿದ್ದರು. ನೋವು, ಅವಮಾನ ಸಹಿಸಲಾಗುತ್ತಿಲ್ಲ ಆ ಕುಟುಂಬದವರಿಗೆ. ಯಾವ ತಪ್ಪು ಮಾಡದೆ ಎಲ್ಲರ ಮುಂದೆ ತಪ್ಪಿತಸ್ಥಳಾಗಿದ್ದಳು ಚಿನ್ನು. ಅವಳ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಗಿತ್ತು. ಮೊದಲೇ ಮೃದು ಸ್ವಭಾವದವಳು, ಈಗ ಮಾತಾಡಲು ನಾಲಿಗೆ ಹೊರಳುತ್ತಿಲ್ಲ. ಅಳುವೊಂದೇ ಉತ್ತರ. ಅವಳ ತಲೆ ತಗ್ಗಿತ್ತು. ತಾನು ಯಾಕಾದರೂ ಬದುಕಿದ್ದೇನೆ. ಈ ಬಾಯಿ ಬಿಟ್ಟು ಸತ್ಯ ಹೇಳಲಾಗುತ್ತಿಲ್ಲ. ಹೇಳಿದರೂ ಯಾರಾದರೂ ನಂಬುತ್ತಾರಾ ಗೊತ್ತಿಲ್ಲ. ಭೂಮಿ ಬಾಯಿ ಬಿಟ್ಟು ತನ್ನನ್ನು ನುಂಗಬಾರದೆ ಎನಿಸಿದ ಕ್ಷಣವಾಗಿತ್ತು ಚಿನ್ನುಗೆ. ಹಾಗಾದರೆ ನನ್ನ ಮಗಳು ಕನ್ಯೆ ಅಲ್ವಾ? ಅವರ ಬಾಯಿಂದ ಅದೊಂದು ಶಬ್ದ ಹೊರಟಿತ್ತು. ಜಗದೀಶ್ ಅವರು ಎಲ್ಲರ ಮುಂದೆ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದರು. ಅಪಮಾನ, ಮಗಳಿಂದಲೇ ಮೋಸ, ವಂಚನೆ, ಸಡನ್ನಾಗಿ ಆದ ಆಘಾತ ತಡೆದುಕೊಳ್ಳಲೇ ಸಾಧ್ಯವಾಗಲಿಲ್ಲ ಜಗದೀಶ್ ಅವರಿಗೆ. ಅವರ ಎದೆಯಲ್ಲಿ ತೀವ್ರವಾದ ನೋವು ಕಾಣಿಸಿತ್ತು. ಅಲ್ಲೇ ಕುಸಿದು ಬಿದ್ದಿದ್ದರು. ಮುಂದೇನಾಯಿತು ಅವರಿಗೆ ಗೊತ್ತಿಲ್ಲ. ಮದುವೆ ಅರ್ಧಕ್ಕೆ ನಿಂತಿತ್ತು. ತಂದೆ ಎದೆ ಹಿಡಿದುಕೊಂಡು ನೋವಿನಿಂದ ಒದ್ದಾಡುತ್ತಿರುವುದನ್ನು ಕಂಡಾಗ ವೈದ್ಯಕೀಯ ವಿದ್ಯಾರ್ಥಿನಿಯಾದ ಚಿಕಿತ್ಸಾಗೆ ಪರಿಸ್ಥಿತಿಯ ತೀವ್ರತೆಯ ಅರಿವಾಗಿತ್ತು. ಅವಳು ತಕ್ಷಣವೇ ತಂದೆಯನ್ನು ಹಾಸ್ಪಿಟಲ್ಗೆ ಕರೆದೊಯ್ದಳು. ಜಗದೀಶ್ ಅವರು ಆದ ಆಘಾತದಿಂದಾಗಿ ಪ್ರಜ್ಞೆ ತಪ್ಪಿದ್ದರು. ಅವರನ್ನು ಪರೀಕ್ಷಿಸಿದ ವೈದ್ಯರು ಚಿಕಿತ್ಸಾಳ ಬಳಿ ವಿಷಯವನ್ನು ತಿಳಿದುಕೊಂಡು ತಕ್ಷಣವೇ ಅವರಿಗೆ ಚಿಕಿತ್ಸೆ ಕೊಡತೊಡಗಿದ್ದರು. ನಿಮ್ಮ ತಂದೆಗೆ ನಡೆದ ಘಟನೆಯಿಂದಾಗಿ ತೀವ್ರ ಮಾನಸಿಕ ಆಘಾತವಾಗಿದೆ. ಅವರ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿದೆ. ನಾವು ECG ಚೆಕ್ ಮಾಡಿದ್ದೀವಿ. ಎಲ್ಲ ನಾರ್ಮಲ್ ಆಗಿದೆ. ಆದರೆ ಅವರ ಮನಸ್ಸಿಗೆ ನೋವಾಗುವಂತಹ ಯಾವ ವಿಷಯವನ್ನು ಹೇಳಬೇಡಿ. ಇವತ್ತು ಇಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಅವರಿಗೆ ಪ್ರಜ್ಞೆ ಬಂದಾಗ ನಿಮ್ಮನ್ನು ಕರಿತೀವಿ ಎಂದು ಹೇಳಿದ್ದರು. ಚಿಕಿತ್ಸಾ ಹೊರಗೆ ಕಾಯುತ್ತಿದ್ದಳು ಚಿನ್ನು. ತಾನು ತಂದೆಯನ್ನು ನೋಡಲು ಹೋಗುವುದಾಗಿ ಹೇಳಿದಾಗ ಜಮುನಾ ಅವರು ಅವಳನ್ನು ತಡೆದರು. ಎಲ್ಲ ನಿನ್ನಿಂದನೇ ಆಗಿದ್ದು. ನಿಮ್ಮ ಅಪ್ಪ ಜೀವಂತವಾಗಿರಬೇಕು ಅಂದರೆ ನಿನ್ನ ಮುಖ ಅವರಿಗೆ ತೋರಿಸಬೇಡ. ನನ್ನ ತಲೆ ಮೇಲೆ ಆಣೆ ಮಾಡಿ ಹೇಳು, ನೀನು ಈಗಾಗಲೇ ಮದುವೆಯಾಗಿದ್ದೀಯಾ ಅಥವಾ ಇಲ್ವಾ? ನೀನು ಸುಳ್ಳೇನಾದರೂ ಹೇಳಿದರೆ ನನ್ನ ಜೀವನೇ ಹೊರಟು ಹೋಗಲಿ. ನಂಬಲಾರದೆ ಮಗಳನ್ನು ಪ್ರಶ್ನಿಸುತ್ತಿದ್ದರು. ಮಗಳ ಮೇಲೆ ಸಿಟ್ಟಿನಿಂದ ರೇಗಾಡುತ್ತಿದ್ದರು ಜಮುನಾ. ಇಲ್ಲಮ್ಮ, ನಾನು ಯಾರನ್ನೂ ಮದುವೆಯಾಗಿಲ್ಲ. ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದೆ. ಅವಳು ಪ್ರಮಾಣ ಮಾಡಿ ಹೇಳಿದಳು. ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯವನ್ನೇ ಹೇಳಿದ್ದಳಲ್ಲ. ಹಾಗಾದರೆ ಅವನು ಯಾರು? ನಿಂಗೂ ಅವನಿಗೂ ಏನು ಸಂಬಂಧ? ಅವನ ಜೊತೆ ಒಂದು ರಾತ್ರಿ ಯಾಕಿದ್ದೆ? ಚಿನ್ನು ಸತ್ಯವನ್ನೇ ವಿವರಿಸಿದಳು. ಅಂದು ಮದುವೆ ಮನೆಯಿಂದ ಬರುವಾಗ ಆದ ಘಟನೆಯನ್ನು ತಾಯಿಯ ಬಳಿ ಹೇಳಿದಾಗ ಜಮುನಾ ಅವರು ಅವಳನ್ನು ಹೆತ್ತ ತಾಯಿ. ಅವರು ತಮ್ಮ ಮಗಳ ಮಾತನ್ನು ನಂಬಿದ್ದರು. ತಮ್ಮ ಮಗಳು ಪರಿಸ್ಥಿತಿಯ ಕೈಗೊಂಬೆಯಾಗಿ ಇಂದು ಎಲ್ಲರಿಂದ ಅವಮಾನಿತಳಾದಳಲ್ಲ. ಈ ವಿಷಯ ಚಿತ್ತಾಗೆ ಗೊತ್ತಿತ್ತಾ? ಅದಕ್ಕ ಅವಳು ನಿಂಗಿ ಮದುವೆ ಬೇಡ ಅಂತ ಹೇಳ್ತಾ ಇದ್ದಿದ್ದು. ಮತ್ತೆ ಪ್ರಶ್ನಿಸಿದರು. ಇಲ್ಲಮ್ಮ, ನಾನು ಅವಳ ಹತ್ರ ಈ ವಿಷಯ ಹೇಳೇ ಇಲ್ಲ. ತಾಯಿ ಮಗಳನ್ನು ತಬ್ಬಿ ಕಣ್ಣೀರು ಗರೆದರು. ಒಂದು ದಿನ ಹಾಸ್ಪಿಟಲ್ನಲ್ಲಿ ಇದ್ದು ಜಗದೀಶ್ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು. ಒಂದೇ ದಿನದಲ್ಲಿ ತುಂಬ ಸೊರಗಿ ಹೋಗಿದ್ದರು. ಅವರು ಚಿನ್ಮಯಿಯ ಬಳಿ ಒಂದು ಮಾತು ಆಡಲಿಲ್ಲ. ಅವರ ಸಿಟ್ಟು ಪೂರ್ತಿ ತಿರುಗಿದ್ದು ಚಿಕಿತ್ಸಾ ಮೇಲೆ. ಅಶ್ವಿಜ್ ಅಂದರೆ ಯಾರು? ಅವನಿಗೂ ನಿನ್ನ ಅಕ್ಕನಿಗೂ ಏನು ಸಂಬಂಧ? ಸಿಟ್ಟಿನಿಂದ ಚಿಕ್ಕ ಮಗಳನ್ನು ಪ್ರಶ್ನಿಸಿದ್ದರು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಪ್ಪ. ಚಿಕಿತ್ಸಾಳ ಉತ್ತರ ಮುಗಿಯುವ ಮೊದಲೇ ಅವಳ ಕೆನ್ನೆಗೆ ಬಲವಾದ ಏಟು ಬಿದ್ದಿತ್ತು. ಆ ನೋವು ತಾಳಲಾರದೆ ತತ್ತರಿಸಿ ಹೋಗಿದ್ದಳು. ಅವಳ ಕಣ್ಣುಗಳು ತುಂಬಿ ಹರಿದವು. ತಂದೆಯ ರೌದ್ರಾವತಾರ ಕಂಡು ಅವಳು ಹೆದರಿದ್ದಳು. ಹೆದರಿದ ತಾಯಿ ಮತ್ತು ಅಕ್ಕ ಇಬ್ಬರು ಅವಳ ರಕ್ಷಣೆಗೆ ಬಂದಿರಲಿಲ್ಲ. ನಿಮ್ಮ ಅಕ್ಕನ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡ್ತೀಯಾ?
ಅಶ್ವಿಜ್ ಬಗ್ಗೆ ಹೇಳೋ ತನಕ ನಿನ್ನ ಸುಮ್ಮನೆ ಬಿಡಲ್ಲ, ಇವತ್ತು ಕೊಂದೇ ಹಾಕ್ತೀನಿ ಎಂದವರು ಮತ್ತೆ ಅವಳ ಕಪಾಳಕ್ಕೆ ಬೀಸಿ ಹೊಡೆದಿದ್ದರು. ಪಾಪ ಅಕ್ಕನಿಗೆ ಸಹಾಯ ಮಾಡಲು ಹೋಗಿ ಚಿಕಿತ್ಸಾ ಏಟು ತಿನ್ನುತ್ತಿದ್ದಾಳೆ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಈ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.